ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ತುಂಬ ರುಚಿಕರವಾದ ಡಿಫ್ರೆಂಟ್ ಆಗಿರುವ ಲಿಂಬೆಹಣ್ಣಿನ ಸಿಪ್ಪೆನ ಸ್ಟೋರ್ ಮಾಡಿ ಇಟ್ಕೊಂಡು ಒಂದು ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವೀಟ್ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ದಿನ ಎಲ್ಲ ಲಿಂಬೆಹಣ್ಣಿನ ಸಿಪ್ಪೆನ ಸ್ಟೋರ್ ಮಾಡಿ ಇಟ್ಕೊಂಡು ಈ ಥರ ಒಂದು ಸರ್ತಿ ಉಪ್ಪಿನಕಾಯಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ನನಗೆ ಯಾರೋ ನನ್ನ ಫ್ರೆಂಡ್ ಹೇಳಿದರು. ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಮೊದಲಿಗೆ ಲಿಂಬೆಹಣ್ಣು ಕಟ್ ಮಾಡಿ ಅದ್ರ ಜ್ಯೂಸೆಲ್ಲ ತೆಗೆದುಬಿಟ್ಟು ಎಲ್ಲ ಹೋಳು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅನಂತರ ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಈ ಲಿಂಬೆಹಣ್ಣಿನ ಸಿಪ್ಪೆನ ಚೆನ್ನಾಗಿ ಬೇಯಿಸಬೇಕು. ಸ್ವಲ್ಪ ಬೇಯಿಸಿದರೆ ತುಂಬ ಮೆತ್ತಗಾಗೋದು ಬೇಡ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಬೇಯಬೇಕು. ಚೆನ್ನಾಗಿ ಬೇಯ್ತಾ ಇದೆ. ಲಿಂಬೆಹಣ್ಣು ಏನೂ ಹಾಕೋದು ಬೇಡ, ಹಾಗೆ ನೀರಿಗೆ ಹಾಕಿ ಇದನ್ನು ಪೀಸ್ ಮಾಡಿ ಬೇಯಿಸಿದ್ರೆ ಆಯಿತು. ಬೇಯಿಸಿ ಸೈಡಲ್ಲಿ ಇಟ್ಕೊಂಡು ತಣ್ಣಗಾಗೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಈಗ ತಣ್ಣಗಾಗಿದೆ. ಹಾಗೆ ಮಿಕ್ಸಿ ಜಾರಿಗೆ ಹಾಕಿ ಒಂದೇ ಒಂದು ಸರ್ತಿ ಫ್ಲಶ್ ಮಾಡಬೇಕು. ತುಂಬ ನೈಸಾಗಿ ರುಬ್ಬಾರ್ದು. ಫ್ಲಶ್ ಮಾಡ್ಕೊಂಡು ಬಂದಾಯಿತು. ಇವಾಗ ಒಂದು ಬಾಣಲಿಗೆ 2-3 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಪಿಕ್ಕಲ್ ಅಂದರೆ ಉಪ್ಪಿನಕಾಯಿ ಅಂದರೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಹಾಗಾಗಿ ನೋಡಿ ತುಂಬ ಬಿಸಿ ಆಗಿದೆ. ಇವಾಗ 1 ಚಮಚ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಹೆಸರು ನಾನು ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಪೀಸ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿ ಸ್ಮೆಲ್ಲೆಲ್ಲ ಬರುತ್ತೆ. ಆಯಿತು. ಅದು ಇದಾದ ತಕ್ಷಣ ಏನಿಲ್ಲ, ಪ್ಲೇನ್ ಮೆಣಸಿನ ಪುಡಿ ಇರುತ್ತಲ್ವ, ಅಂದರೆ ಹುರಿದಿರೋ ಮೆಣಸು ಹುರಿದು ಪುಡಿ ಮಾಡ್ಕೋಬೇಕು. ಇವಾಗ ಅದರಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ 2-3 ಸ್ಪೂನ್ ಹಾಕ್ತೀನಿ. 2 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಜೀರಾ ಪೌಡ್ರು 1 ದೊಡ್ಡ ಸ್ಪೂನು, ಆಮೇಲೆ 1/4 ಸ್ಪೂನು ಅರಿಶಿನ ಪುಡಿ, ಆಮೇಲೆ ಬೆಲ್ಲ ಸ್ವಲ್ಪ. ಯಾಕಂದರೆ ಸ್ವೀಟ್ ಉಪ್ಪಿನಕಾಯಿ ಮಾಡ್ತಾ ಇರೋದು ನಾನು. ಮಾಡಿ ನೋಡಿ ಹೇಗೆ ಊಟ ಸೇರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಮಾಡಿ. ಇಲ್ಲ ಅಂದರೆ ನಾನು ಹೇಗಾಯ್ತಂತ ಒಂದು ಕಮೆಂಟ್ ಹಾಕಿ. ಆಯ್ತು ನೋಡಿ, ಆಲ್ಮೋಸ್ಟ್ ಆಯಿತು. ಇವಾಗ ನಾನು ರುಬ್ಕೊಂಡು ಬಂದಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ನೋಡಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ, ಉಪ್ಪು, ಹುಳಿ ಅಂತೂ ಅದಿರುತ್ತೆ. ಆಮೇಲೆ ಸ್ವೀಟು ಇರುತ್ತೆ. ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರಾಯಿತು. ಬೆಲ್ಲ ಅಂದರೆ ಒಂದು ಅಡಿಕೆ ಗಾತ್ರ, ಒಂದು 2-3 ಸ್ಪೂನು ಬೆಲ್ಲ ಹಾಕಬೇಕು. ಆಯಿತು ನೋಡಿ. ಏನು ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಕೇಸರಿ ಭಾತ್ ಥರ ಇದೆ. ತಿನ್ನೋಕ್ಕೆ ಉಪ್ಪು ಹುಳಿ ಖಾರ ಆಗಿ ತುಂಬ ಸ್ವೀಟಾಗಿ ಚೆನ್ನಾಗಿರುತ್ತೆ. ಹೀಗೆ ತಣ್ಣಗಾದಮೇಲೆ ಒಂದು ಪಾತ್ರೆಗೆ ಹಾಕಿ ಇಟ್ಟು, ಆಮೇಲೆ ಇನ್ನೊಂದು ಗಾಜಿನ ಡಬ್ಬಕ್ಕೆ ಹಾಕಿ ಮುಚ್ಚಿ ಇಟ್ಟಿದ್ರೆ ಎಷ್ಟು ದಿನ ಆದರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ ಆಯಿತು. ಉಪ್ಪಿನಕಾಯಿ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ. ಅಲ್ಲಿಯ ತನಕ ಕಾಯ್ತಾ ಇರಿ. ಥ್ಯಾಂಕ್ ಯು.